ನೋಡಿ ಎಷ್ಟು ಔಷಧಿಗಳು ಹಾಕೊಂಡಿದ್ರೆ ಅದೋಡಿ ಇದೋಡಿ ಇದೋಡಿ ಅದೋಡಿ ಕರೆಕ್ಟಾ ಇಲ್ವಾ? ಹೌದು ಸರ್. ಚಿತ್ರಾನ್ನ ಆಗ್ಬಿಟ್ಟಿರ್ತೀರ ನೀವು. ಎಲ್ಲವನ್ನೂ ಕೊಡಿ, ಎಲ್ಲದ್ರ ಜೊತೆಗೆ ಜಾಸ್ತಿ ಜೀವಾಣುಗಳನ್ನ ಕೊಡಿ. ಸೊ 200 ಲೀಟರ್ ಡ್ರಮ್ ಸಾಹೇಬ್ರೆ ಇದು ಕರೆಕ್ಟ್ ಇಲ್ಲ ಕೊಡ್ರೆ? ಹೌದು ಸರ್. ಸೊ ಬರೀ ಕೆಮಿಕಲ್ಗಳು ಹಾಕಿದ್ರ ಏನು ಪ್ರಯೋಜನ ಆಗಲ್ಲ. ಕೆಮಿಕಲ್ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂತೀರ ಅಷ್ಟೇ. ಜಾಸ್ತಿ ಕೆಮಿಕಲ್ ಆದಷ್ಟು ದುಡ್ಡು ಖರ್ಚು ಅಷ್ಟೇ. 200 ಲೀಟರ್ ಡ್ರಮ್ ಇದೆಲ್ಲ, 2 ಲೀಟರ್ ಮಿಕ್ಸ್ ಮಾಡಿ ಇದರಲ್ಲಿ 150 ಲೀಟರ್ ಡ್ರೆಂಚಿಂಗ್ ಕೊಟ್ಬಿಡಿ. ಸರ್. ಇನ್ನು 50 ಲೀಟರ್ ಉಳಿದಿರುತ್ತೆ, ಮತ್ತೆ 150 ಲೀಟರ್ ನೀರು ಹಾಕಿ. ಸರ್. ಕರೆಕ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಾರ ಬಿಟ್ಬಿಟ್ಟು ಒಂದು ಪೇಪರ್ ಕಟ್ಬಿಟ್ಟು ಒಂದು 2-3 ಹೋಲ್ ಇಡಿ. ಆಕ್ಸಿಜನ್ ಹೋಗಿ ಬರೋಂಥದ್ದು ಆಗ್ಬೇಕು. ಕರೆಕ್ಟ್ ಎಲ್ಲ 150 ಲೀಟರ್ ಕೊಟ್ರಿ, 50 ಲೀಟರ್ ನೀರು ಹಂಗೆ ಉಳಿಸ್ಕೊಂಡಿರ್ತೀರ, ಮತ್ತೆ ನೀರು ಹಾಕ್ತಿರಿ, ಮತ್ತೆ ಹಾಕ್ತೀರಾ. 3 ದಿನ ವಾರಕ್ಕೆ 2 ಸಾರಿ ಕೊಡ್ಬೋದು ಅಂದ್ರೆ ಕರೆಕ್ಟ್ ಅಲ್ಲ. ಒಂದು ಸಾರಿ ಹಾಕಿದ್ರಿ, ಇನ್ನೊಂದು ಸಾರಿ ಇದೇ ನೀರನ್ನೇ ಬಿಟ್ಬಿಡಿ. ಯಾಕಂದ್ರೆ ಈ 50 ಲೀಟ್ರಲ್ಲಿ ಏನು ಜೀವಾಣುಗಳಿದಾವೆ ಮತ್ತೆ 150 ಲೀಟರ್ಗೆ ಅದೇ ಹರಡುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕಿ, ಇಲ್ಲ ಅಂದ್ರೆ ನಮ್ಮ ಹತ್ರ ಇಸಾಜೆನ್ ನ್ಯೂಟ್ರಿಫೋರ್ಸ್ ಅಂತ ಒಂದು ಅಮೈನೋ ಆಸಿಡ್ ಪ್ರಾಡಕ್ಟ್ ಬರುತ್ತೆ. ತುಂಬಾ ಪ್ರೋಟೀನ್ ಇರ್ತದೆ. ಆ ಪ್ರೋಟೀನ್ ಆಗಿದ ತಕ್ಷಣ ಜೀವಾಣುಗಳು ಇನ್ನೂ ಜಾಸ್ತಿ ವಿಗ್ರಸ್ ಆಗಿ ಮಲ್ಟಿಪ್ಲಿಕೇ ಆಗುತ್ತೆ. ಒಂದು 1/4 ಲೀಟ್ರ್ 1/2 ಲೀಟ್ರ್ ಅದಕ್ಕೆ ಹಾಕಿ, ಮತ್ತೆ ಅದೇ ಡೆವಲಪ್ ಆಗುತ್ತೆ. ಮತ್ತೆ 150 ಲೀಟ್ರ್ ಕೊಡಿ, 50 ಲೀಟ್ರ್ ಹಂಗೆ ಹಾಕಿ, ಮತ್ತೆ ನೀರು ಹಾಕಿ, ಮತ್ತೆ ಒಂದು ಸ್ವಲ್ಪ ಅಮೈನೋ ಆಸಿಡ್ ಕೊಡಿ, ಮತ್ತೆ ಡ್ರಮ್ ತುಂಬ ಮಿಕ್ಸ್ ಮಾಡಿ ಹಾಕಿ. ಈ ತರ ಒಂದು ಸಾರಿ ಪರ್ಚೇಸ್ ಮಾಡಿದ್ದನ್ನ 3 ರಿಂದ 4 ಸಾರಿ ಬಳಸ್ಬೋದು. ನಿಮಗೂ ಖರ್ಚು ಕಮ್ಮಿ, ಕರೆಕ್ಟ್ ಅಲ್ವಾ? ಡೀಲರ್ಗೂ ಖುಷಿ. ಯಾಕಂತಂದ್ರೆ ಆ ಪ್ರಾಡಕ್ಟ್ ಬ್ರ್ಯಾಂಡ್ ಆಗ್ತಿರುತ್ತೆ. ಒಂದು ನೀವು ಪದೇ ಪದೇ ನೀವು ಆ ಟೆಕ್ನಾಲಜಿ ಬಳಸ್ಕೊಂಡು ನೀವು ಬೆಳೆ ಉತ್ತಮ ಆದ್ರೆ ಇನ್ನೊಬ್ರಿಗೂ ಹೇಳೋದಕ್ಕೂ ಅನುಕೂಲ ಆಗುತ್ತೆ. ಕರೆಕ್ಟ್ ಅಲ್ಲ? ನಿಮಗೂ ಖರ್ಚು ಕಮ್ಮಿ. ಒಂದ್ಸಾರಿ ಹಾಕಿದ್ರೆ 4 ಸಾರಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಯಾವ ಕಂಪನಿನೂ ಇದು ಹೇಳ್ಕೊಡೋದಿಲ್ಲ. ನಾನು ಯಾಕೆ ಹೇಳ್ಕೊಡ್ತೀನಿ? ನಂಗೆ ದುಡ್ಡು ಮುಖ್ಯ ಅಥವಾ ನನಗೇನಂದ್ರೆ ರೈತ ಚೆನ್ನಾಗಾಗ್ಬೇಕು. ನೀವು ಚೆನ್ನಾಗಿದ್ರಿ ಅಂತ ಇನ್ನೊಂದು 5 ಬೆಳೆ ಹಾಕಿದ್ರಿ ಅಂತ ನನ್ನ ಹತ್ರನೇ ತಗೋಬೇಕು ನೀವು. ಕರೆಕ್ಟ್ ಅಲ್ವಾ? ಸರ್ಕಲ್ ಇದು, ಸೈಕಲ್. ನೀವು ಒಂದ್ಸಾರಿ ಆಗ್ಬಿಟ್ಟು ಲಾಸ್ ಆಯ್ತು ಅಂತ ವ್ಯವಸಾಯ ಬಿಟ್ಬಿಟ್ರೆ ನನಗೆ ಇನ್ನೊಬ್ರು ತಗೊಳ್ಳೋರು ಯಾರು? ಇದನ್ನ ಮತ್ತೆ ಒಬ್ರಿಗೆ ಮುಂದೆ ತಿಳಿಸೋದು ಯಾರು ಇರಲ್ಲ. ಸೊ ಹಂಗಾಗ್ಬಿಟ್ಟು ತಾವು ಸುದೀರ್ಘವಾಗಿ ವ್ಯವಸಾಯದಲ್ಲಿ ಉಳ್ಕೋಬೇಕು ಅಂತಂದ್ರೆ ವಿಲ್ಟ್ನ ತಡೆಗಟ್ಟಬೇಕು. ವಿಲ್ಟ್ನ ತಾವು ತಡೆಗಟ್ಟಬೇಕು ಅಂದ್ರೆ ಇದೊಂದೇ ಸೊಲ್ಯೂಷನ್, ಬಯಲಾಜಿಕಲ್ಸ್. ಆಯ್ತು ಸರ್, ದಯವಿಟ್ಟು ಇದನ್ನ ಮಾಡಿ 100% ಮಾಡೋಣ. ನಾನು ಮನೋಜ್ ಇವ್ರಿಗೆ ಟ್ರೈಕೋಡರ್ಮಾ, ಬ್ಯಾಕ್ಟೋಶೀಲ್ಡು, ನೆಮಾಶೀಲ್ಡು ಈ 3 ಒಂದು ಡ್ರಮ್ಗೆ ಹಾಕ್ಸ್ಬಿಟ್ಟು ವಾರದಲ್ಲಿ 2 ಸಾರಿ ಡ್ರೆಂಚಿಂಗ್ ಕೊಡ್ಬೇಕು. ನೀವು ಎವ್ರಿ 4 ಡೋಸ್ ಚೇಂಜ್ ಮಾಡಿಸಿ. 6 ಲೀಟರ್ ಎವ್ರಿ 4 ಡೋಸ್ ಆದಮೇಲೆ 3 ಡೋಸ್ ನೀನೇ ಕೊಡ್ಬೇಕು ಫ್ರೀಯಾಗಿ. ಇರೋದ್ರ ದುಡ್ಡಿಸ್ಕೊಳ್ಳಂಗಿಲ್ಲ. ಕ್ಲಿಯರ್ ಅಲ್ಲ ಸಾಹೇಬ್ರೆ? 3 ಡೋಸ್ ಕೊಡ್ತಾನೆ ಅವನು. ಅಂದರೆ 3 ಸರಿ ಕೊಡ್ತಾನೆ. ಆ 3 ಸರಿದನ್ನ ನೀವು 2 ತಿಂಗಳು ಬಳಸ್ಬೋದು. ಹಿಂಗೆ ಯೂಸ್ ಮಾಡ್ಕೊಂಡು. ಸರಿ ಸರ್, ಕರೆಕ್ಟ್ ಅಲ್ವಾ? ಆಯ್ತು ಸರ್. ಮತ್ತೆ ಅದನ್ನ ಬಂದು ನನಗೆ ಚೆನ್ನಾಗಾಯ್ತು ಅಂತಂದ್ರೆ ನನಗೆ ಕರ್ಸ್ಕೋಬೇಕು. ಆಯ್ತು. ಚೆನ್ನಾಗಿಲ್ಲ ಅಂದ್ರೂ ಕರ್ಸ್ಕೊಳ್ಳಿ, ನಾನು ಬರ್ತೀನಿ. ಆಯ್ತು ಸರ್. ಅರ್ಥ ಆಗಿ ಇದನ್ನ ಮತ್ತೆ ವಿಡಿಯೋ ಮತ್ತೆ ಎಲ್ರಿಗೂ ಹೇಳೋಣ. ಸರಿ ಸರ್, ಜನರಿಗೆ ಅನುಕೂಲ ಆಗೋದು. ಒಬ್ಬರಿಂದ 100 ಜನಕ್ಕೆ ಉಪಯೋಗ ಆಗಲಿ. ಫಸ್ಟ್ ನೀವು ಚೆನ್ನಾಗಿ ಆಗ್ಬೇಕು ಈಗ. ಹೌದು ಸರ್, ನಾನು ಮೊದಲಾಗಬೇಕು ಸರ್. ಕರೆಕ್ಟ್, ವೆರಿ ಗುಡ್. ನೀವು ಮೊದಲಾಗಬೇಕು. ನೀವು ಮೊದಲಾದ್ರೆ ಇನ್ನೊಂದಷ್ಟು ಜನಕ್ಕೆ ಹೇಳಕ್ಕಾಗಲ್ಲ. ಹೌದು ಸರ್. ಇದನ್ನ ಅದನ್ನ ಹೇಳ್ತಾರೆ, ಇದರಲ್ಲಿ ನೀವು ಇಳುವರಿ ತಗೋಬೇಕು ಅನ್ನೋ ಅಜೆಂಡಾ ಬಿಟ್ಬಿಡೋಣ. ನಮ್ಮ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ಲಾಟ್ ಈಸ್ ವಿಲ್ಟ್ ಫ್ರೀ ತೆಗೆಯುವಂಥದ್ದು ನಮ್ಮ ಪ್ರೈಮರಿ ಅಜೆಂಡಾ. ಅದ್ರ ಮೇಲೆ ಹೋರಾಟ ಮಾಡೋಣ. ಈಗ ಇದೇ ಇದಾದ್ರೆ ಮತ್ತೆ ನೆಕ್ಸ್ಟ್ ಇದೇ ಬೆಳೆನ ಇದೇ ರೀತಿ ಕಂಟಿನ್ಯೂ ಮಾಡ್ಬೋದು. ನಿಮ್ಗೆ ನಾಲೆಜ್ ಬಂತು ಅನ್ಕೊಳ್ಳಿ, 10 ವರ್ಷ ಬೆಳೆಸ್ಬೋದಲ್ಲ, 20 ವರ್ಷ ಬೆಳೆಸ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ನಾಲೆಜ್ ಬರಲಿಲ್ಲ ಅಂದ್ರೆ ಪರದಾಡ್ತಾನೆ ಇರ್ತೀವಿ. ನೋಡಿ, ಆ ಔಷಧಿ ಹೊಡಿ, ಈ ಔಷಧಿ ನೋಡಿ, ಎಷ್ಟು ಔಷಧಿಗಳು ಹಾಕೊಂಡಿದ್ರೆ ಅದೋಡಿ ಇದೋಡಿ ಇದೋಡಿ ಅದೋಡಿ ಕರೆಕ್ಟಾ ಇಲ್ವಾ? ಹೌದು ಸರ್. ಚಿತ್ರಾನ್ನ ಆಗ್ಬಿಟ್ಟಿರ್ತೀರ ನೀವು. ನಮ್ ರೈತರು ಈಗ ಹೇಳದ್ದ ನಾವು ಕೊಟ್ಟಿದ್ದು ಕೊಡವು ನೀವು ಉಪಯೋಗಿಸ್ಲಿಲ್ಲ, ಏನಪ್ಪ ಮಾಡೋದು ಅಂತ ಅವರು ಹೇಳ್ತಾರೆ. ಅದಕ್ಕೆ ನಾವು ನಮ್ದು ಮೇಜರ್ ಅಜೆಂಡಾ ಮಂಡ್ಯವ್ರಿಗೂ ಬಂದಿರೋಂಥದ್ದು ರೈತರಿಗೆ ತಿಳಿ ಹೇಳಬೇಕು, ರೈತರಿಗೆ ಗೊತ್ತಾಗಬೇಕು ಯಾವ ಪ್ರಮಾಣದಲ್ಲಿ ಏನನ್ನು ಬಳಸಬೇಕು ಅಂತ. ನಿಮ್ಮಿಂದ 10 ಜನಕ್ಕೆ ಒಳ್ಳೇದಾಗ್ಲಿ ಬಿಡಿ. ಕರೆಕ್ಟ್. ಸೊ ನೀವು ನಂದು ಬಿಟ್ಟು ನೀನು ಬಳಸಬೇಡಿ ಅಂತಾನೆ ಹೇಳಲ್ಲ. ಅಂತ ದಡ್ಡನೂ ಅಲ್ಲ, ಮೂರ್ಖನೂ ಅಲ್ಲ ನಾನು. ಕರೆಕ್ಟ್ ಅಲ್ಲ? ಎಲ್ಲವನ್ನೂ ಕೊಡಿ, ಎಲ್ಲದ್ರ ಜೊತೆಗೆ ಜಾಸ್ತಿ ಜೀವಾಣುಗಳನ್ನ ಕೊಡಿ. ಆಯ್ತು ಸರ್. ನೀವು ಯಾವತ್ತಾದ್ರೂ ನೀವು 19 ಅಲ್ಲಿ ಇನ್ನೊಂದೇನೋ ಗೊಬ್ಬರಗಳು ಕೊಡಬೇಕು ಅಂದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ನಂಗೆ ಹೇಳ್ತಾರೆ. ಆ ಟೈಮ್ ಒಂದು 2-3 ದಿನ ಆ ಕಡೆ ಈ ಕಡೆ ಗ್ಯಾಪ್ ಕೊಡೋಣ. ಕರೆಕ್ಟ್ ಅಲ್ಲ ಸರ್? ಈ ಬೆಡ್ಡಲ್ಲಿ ನೀವೇನಾಗುತ್ತೆ, ಜೀವಾಣುಗಳು ಹೋಗ್ತಾ ಇರ್ತವೆ. ಕೆಮಿಕಲ್ ಹೋಗಿದ ತಕ್ಷಣ ನಾನು ಅವಾಗಲೇ ಹೇಳ್ದಂಗೆ ಈ ಜೀವಾಣುಗಳನ್ನ ತಿನ್ಕೊಂತಾವು. ಉಪ್ಪಿರೋದ್ರಿಂದ ಅದರ ಸಂಖ್ಯೆಗಳು ಕಮ್ಮಿ ಆಗುತ್ತೆ. ನೀವು ಕೆಮಿಕಲ್ ಕೊಟ್ಟಿದ್ದು, ಫರ್ಟಿಲೈಸರ್ ಕೊಟ್ಟಿದ್ದು 3-4 ದಿನಕ್ಕೆ ಮತ್ತೆ ಒಂದು ಡೋಸ್ ಕೊಡಿ. 2 ಲೀಟರ್ ಹಾಕ್ಬೇಕು ಅಂತೇನಿಲ್ಲ. ನಾನು ಅದಕ್ಕೆ ಫಸ್ಟ್ ನಿಮ್ಮನ್ನು ಏನು ಕೇಳಿದೆ, ನೀವು ಎಷ್ಟು ಸಾರಿ ಕೊಡ್ಬೋದು ಔಷಧಿ ಅನ್ನೋದು? ವಾರಕ್ಕೆ 2 ಸಲ ಕೊಡ್ಬೋದು ಅಂತಂದ್ರು. ದಿನ ನಮ್ಗಲ್ಲಿ ನಾನು ದೇವನಹಳ್ಳಿಲಿ ಮಾಡಿದ ಎಕ್ಸಾಂಪಲ್, ಅವರು ಪ್ರತಿದಿನ ಕೊಡ್ತಾ ಇದ್ರು. 1/4 ಲೀಟರ್ ಕೊಡೋರು, ಕೊಡಿ ಅಂತಿದ್ದೆ. ನಿಮ್ಮ ಟೈಮ್ಗೆ ಅನುಗುಣವಾಗೆಲ್ಲ ನಾವು ನೋಡ್ಬೇಕಾಗಿರೋ. ನಾವು MSc ಅಗ್ರಿಕಲ್ಚರ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಉಪಯೋಗ ಆಗಿಲ್ಲ ಅಂದ್ರೆ ಮಾಡೇನು ಪ್ರಯೋಜನ? ಹೌದು ಸರ್. ಒಂದು ಸಿಸ್ಟಮ್ ಕಟ್ಟೇನು ಪ್ರಯೋಜನ? ಹೌದು. ಸರ್ಕಾರ ಇದ್ದೇನು ಪ್ರಯೋಜನ? ನಿಮ್ಮ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತಂದ್ರೆ ಸರ್ಕಾರ ಇದ್ದೇನು ಪ್ರಯತ್ನ, ಅಗ್ರಿ ಕಾಲೇಜುಗಳು ಇದ್ದೇನು ಪ್ರಯತ್ನ, ಓದಿರೋಂಥವ್ರು ನಾವೇನು ಪ್ರಯತ್ನ? ಹೌದು. ನಿಮ್ಮಂಥವ್ರನ್ನ ಉಳಿಸ್ಕೋಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ, ನಮ್ಮ ಅಜೆಂಡಾ ಸಾಹೇಬ್ರೆ. ಒಳ್ಳೇದಾಗ್ಲಿ ಸರ್. ದಯವಿಟ್ಟು ಮಾಡ್ಬೇಕು ನಾವು. ನಾನು ಸುಮಾರು ಜನ ರೈತರ ಹತ್ರ ಮಾಡಿಸ್ತೀನಿ, ಎಲ್ಲರೂ ಮಧ್ಯದಲ್ಲಿ ಕೈ ಬಿಟ್ಬಿಡ್ತಾರೆ.
ಇಲ್ಲ ಸರ್ ನಾನು ಕೊನೆ ತನಕನೂ ಮಾಡ್ತೀನಿ sir. ನಮ್ಗೆ ರೈತರಿಂದ ಪ್ರಾಬ್ಲಮ್ ಇದು. ಇಲ್ಲ ಸರ್ ಕೊನೆ ತನಕನೂ ಮುಗಿಸ್ತೀನಿ ಇದನ್ನ ಪ್ರಯತ್ನನ ಮಾಡ್ತೀನಿ ನಾನು. ಮಾಡಿ ಸರ್, ಥ್ಯಾಂಕ್ ಯು. ಕೊಟ್ರೆ ತುಂಬಾ ಖುಷಿ ಆಯ್ತು ತಮ್ಮನ್ನ ಭೇಟಿ ಮಾಡಿದ್ದು. Thank you, ನಿಮ್ sir. ತೋಟ 100% ಸರಿ ಆಗತ್ತೆ, ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನೀವೇನೋ ತಪ್ಪು ಮಾಡಿದ್ರಿ ಅಂತ ಅರ್ಥ. ಅಂದ್ರೆ ಮಧ್ಯದಲ್ಲಿ ಏನೋ ಕೆಮಿಕಲ್ ಕೊಟ್ಬಿಟ್ಟಿದ್ರೆ ಇನ್ನೇನೋ ಮಾಡಿದ್ರಾ ಅನ್ನೋ ಉದ್ದೇಶ. ನೀವು ಆ ಥರ ಏನೋ ಕೊಡಬೇಕು ಅಂದ್ರೆ ನಮ್ಗೆ ಹೇಳಿ, ಅದನ್ನು ಅಡ್ಜಸ್ಟ್ ಮಾಡೋಣ. ಕರೆಕ್ಟ್ ಅಲ್ಲ? ಆಯ್ತು ಸರ್. ನಾವು ಸ್ವಾಶ್ ಅಂದಿದ ತಕ್ಷಣ ಇಟ್ ಇಸ್ ಆಲ್ಸೋ ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂದ್ರೆ ನಿಮಗೆ ನಾವೇನು ಕಂಪ್ಯಾಟಬಲ್ ಆಗಿರ್ಬೇಕು ಅದನ್ನೆಲ್ಲವನ್ನು ಮಾಡಿಸ್ತೀವಿ. ಸರಿ ಸರ್. So ಇಲ್ಲಿವರೆಗೂ ಬಂದಿದ್ದು ನನಗೆ ಖುಷಿ ಆಗಿದೆ. ಆಯ್ತು ನೋಡಿದ್ರಲ್ಲ, ಇವತ್ತು ನಮ್ಮ ಗೌಡ್ರು ನಮಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಅಂದರೆ, ನಮ್ಮ ಸಿದ್ಧಾಂತನ ಫಾಲೋ ಮಾಡ್ತಾರೆ. ನಮ್ಮ ಪ್ರಾಡಕ್ಟ್ ಅಂತ ಹೇಳಕ್ಕೆ ಹೋಗೋದಿಲ್ಲ, ನಮ್ಮ ಸಿದ್ಧಾಂತ ಏನಾದರೆ ಜೀವಿಕೆಗಳನ್ನ ಬಳಸ್ಕೊಂಡು ವಿಲ್ಟ್ನ ಬ್ಲೈಟ್ನ ದೂರ ಇಡೋದು ಹೆಂಗೆ ಅನ್ನೋದನ್ನು ಆಲ್ರೆಡಿ ತುಂಬ ಎಫೆಕ್ಟ್ ಆಗಿರೋ ತೋಟ ಇದು. ಕರೆಕ್ಟ್ ಅಲ್ವಾ? ಹೌದು ಸರ್. ಇದನ್ನು ತಡೆಗಟ್ಟುವಂಥ ವಿಧಾನಕ್ಕೆ ಅವರು ಕೈ ಜೋಡಿಸಿದ್ದಾರೆ. ನೀವು ಈ ಒಂದು ವಿಚಾರದಲ್ಲಿ ನೀವು ಫಾಲೋ ಮಾಡಿದ್ರೆ 100% ಕಂಟ್ರೋಲ್ ಬರುತ್ತೆ. ಥ್ಯಾಂಕ್ ಯು. ಇದನ್ನು ನೀವು ಸಕ್ಸಸ್ ಆಯಿತು ಅಂತಂದರೆ ಲಕ್ಷಾಂತರ ಜನ ರೈತರಿಗೆ ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಖಾಂತರ ತಲುಪತ್ತೆ. ನಾನು ಆಮೇಲೆ ಬಂದು ಮತ್ತೇನೋ ವಿಡಿಯೋ ಮಾಡ್ತೀನಿ. ಆಯ್ತು, ಥ್ಯಾಂಕ್ ಯು ಸರ್. ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಚಾಲೆಂಜ್ ಇದೆ. ಯಾಕಂತಂದರೆ ಇದು ಇನಿಷಿಯಲ್ ಸ್ಟೇಜಿಂದ ಮಾಡಿದಾಗ ಮಾತ್ರ ಕಂಟ್ರೋಲ್ ಬರೋದು ಅದು. ಸರಿ ಸರ್. ಬಟ್ ನಾವಿಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ವಯಸ್ಸಾಗಿರೋಂಥ ಗಿಡಗಳು ನಾವು ಕಂಟ್ರೋಲ್ ತೆಗೆದ್ರೆ ಎಲ್ಲ ಗಿಡಗಳು ಕಂಟ್ರೋಲ್ ತೆಗಿಬೋದು ಅನ್ನೋದು ನನ್ನ ಉದ್ದೇಶ. ಆಯ್ತು, ಥ್ಯಾಂಕ್ ಯು ಸರ್. ಎಸ್ ಸರ್. ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ನಾನು ಇದನ್ನು ಒಂದು ಅಪ್ಡೇಟ್ ಫಾಲೋ ಅಪ್ ನಾನು ನಿಮ್ಗೆ ಕೊಟ್ಟೆ ಕೊಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.